ಆಗುತ್ತೆ. ಇಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ 5 ಜನ 6 ಜನ ಒಂದು ಬೋವಿ ಸಮಾಜ, ಇನ್ನು 3 ಜನ ಪರಿಶಿಷ್ಟ ಸಮಾಜದವರು. ಪರಿಶಿಷ್ಟ ಸಮಾಜ ಅಂದರೆ ಜಗಜೀವನ್ ರಾಮ್ ಕಮ್ಯುನಿಟಿಯವರು. ಅವು ಆ ಹುಡುಗನ ನೋಡಿದರೆ ನನಗೆ ಯಾವ ಥರ ಹೇಳೋದು ಗೊತ್ತಾಯ್ತಾ ಇಲ್ಲ. ಇವತ್ತು ಪ್ರದೀಪ ಅಂತ ಹೇಳಿ ಆ ಹುಡುಗ ಇನ್ನೂ ಮದುವೆ ಆಗಿಲ್ಲ. ಅವ್ರ ತಂದೆ ತಾಯಿನ ಪ್ರತಿ ವಾರಕ್ಕೊಂದ್ಸರಿ ಅಲ್ಲಿ ಹಾಸನದಲ್ಲಿ ಒಂದು ಗ್ಯಾರೇಜ್ ಇಟ್ಕೊಂಡಿತ್ತು, ಇನ್ನೂ ಮದುವೆ ಆಗಿಲ್ಲ. ಪ್ರತಿ ವಾರಕ್ಕೊಂದ್ಸರಿ ಆ ದೇವಸ್ಥಾನ ಈ ದೇವಸ್ಥಾನ ಸುಸ್ತದಂತೆ. ಇನ್ನೊಬ್ಬ ಹುಡುಗ ಅದೇ ಊರು ಕಬ್ನಳ್ಳಿ, ಇವಿಬ್ಬರು ಕಬ್ನಳ್ಳಿಯವರು. ಒಂದು ವಡ್ರಪಾಳ್ಯ KB ಪಾಳ್ಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇನ್ನೊಂದು ಕಬ್ನಳ್ಳಿ KB ಪಾಳ್ಯ. ನಮ್ಮ ತಂದೆ ಕಾಲದಿಂದ ಅಲ್ಲಿ ಆ ಊರಿಗೊಂದು ಬಾಂಧವ್ಯ ಜಾಸ್ತಿ, ದೇವಡ್ರಿಗೂ KB ಪಾಳ್ಯಕ್ಕೂ. ಮತ್ತು ಇಲ್ಲಿ ನಮ್ಮ ತಾಯಿ ಊರು ಮುತ್ತಿಗೆರಳ್ಳಿ, ಅಲ್ಲಿ ಆಚಾರ ಕಮ್ಯುನಿಟಿ. ಅವ್ರ ತಂದೆ ಪಾಪ ಅವರ ತಾತ ಅವರೆಲ್ಲ ಒಂದು 5-6 ಮನೆ ಐತೆ. ಅದು ಒಂದು ಇತಿಹಾಸ ಇರೋವು. ಹುಡುಗನ ನೋಡಿದರೆ ಫಸ್ಟ್ ಇಯರ್ PUC ಸೈನ್ಸು. ಅದು ನೋಡ್ಬಿಟ್ರೆ ಇನ್ನೂ ಬದುಕಿಯವನ್ನ ಕಾಣ್ತಾ ಐತೆ. ಗೊತ್ತಾಯ್ತೇನ್ರಿ? ಇನ್ನೊಂದು ಆ ಇದರಲ್ಲಿ ಬಂಟ್ರಳ್ಳಿಲಿ, ಮತ್ತು ನಮ್ಮ ದನಕಳ್ಳಿ ಕೊಪ್ಪಲು, ಬುಡರ್ ಕೊಪ್ಪಲು ಕೂರೂರು ಸಮಾಜದವರು. ಇಷ್ಟು ಇಲ್ಲಿ 6, ಒಟ್ಟು 13 ಜನ ಆಗಿದ್ದಾರೆ ಅಂತ ರಾತ್ರಿನೇ ನ್ಯೂಸ್ ಇತ್ತು ನನಗೆ. ಇನ್ನೂ ಒಂದು 15-20 ಜನ ಇದು. ಇವತ್ತು ಈ ಘಟನೆಗೆ ಆಮೇಲೆ ನಾವು ಮಾತಾಡೋಣ. ಘಟನೆ ಯಾರು ತಪ್ಪು ಮಾಡಿ ಈ ಕುಟುಂಬನ ನೆಮ್ಮದಿ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡೋದಿಷ್ಟೇ, ಕನಿಷ್ಠ 20 ಲಕ್ಷ ರೂಪಾಯಿ ಪರಿಹಾರ ಕೊಡಿ. ನಾನು ರಾತ್ರಿ ಒಂದು 15-20 ಕೊಡಿ ಅಂತ ಹೇಳಿದ್ದೆ. ಇದು ನೋಡಿದ ಮೇಲೆ ಕಣ್ಣಿಂದ ನಮ್ಮಂತ ಯಾರಿಗೂ ಬೇಡ ಈ ಜೀವನ ಇಂಥ ಶಿಕ್ಷೆ ಕೊಡೋ ದೇವರು. ಇವತ್ತು ಕನಿಷ್ಠ 20 ಲಕ್ಷ ಕೊಡಿ. ಎಲ್ಲೆಲ್ಲೋ ತಿಂದು ತೇಗ್ತಾವ್ರೆ. 5 ಲಕ್ಷ ಕೊಟ್ಟರೆ ಏನು ಮಾಡ್ತಾರೆ? ನಾವು ಹೇಳಿದ ಮೇಲೆ 5 ಲಕ್ಷ ಕೊಟ್ಟವ್ರೆ. 20 ಲಕ್ಷ ಕೊಡಬೇಕು ಅಂತ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹೇಳ್ತೀನಿ, ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೀನಿ. ದಯಮಾಡಿ ಆಮೇಲೆ ಏನಾಗಿದೆ ಘಟನೆ, ಆ ಸಬ್ ಇನ್ಸ್ಪೆಕ್ಟ್ರು ಇನ್ನು 5 ನಿಮಿಷ ಇದ್ದರೆ ಸಬ್ ಇನ್ಸ್ಪೆಕ್ಟ್ರ್ ಇನ್ನು 2 ಸೆಕೆಂಡ್ ಅವ್ರು ಸಬ್ ಇನ್ಸ್ಪೆಕ್ಟ್ರೇ ಹೋಗೋನು. ಯಾವ ಸ್ಪೀಡಲ್ಲಿ ಬಂದವನೇನೋದ ಲೆಕ್ಕ ಹಾಕಿ ಹೇಳಿ. ಅದು ಸರಿಯಾಗಿ ಕಂಟ್ರೋಲ್ ಮಾಡಿದರೆ ಇದೇನು ಆಗ್ತಾಯಿಲ್ಲ. ಕುಡಿದು ಸಿಕ್ಕಾಬಿಟ್ಟೆ ಅವನು ಅಲ್ಲಿ ಹಾಸನದ ಹತ್ರ ಯಾವುದೋ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೊಡೆದು ಬಂದವನೇ ಅಂತ ಹೇಳ್ತಾರೆ. ಏನಾದ್ರು ನಾನು ಅದು 4 ಲೈನ್ ಮಾಡಿ ಡಿವೈಡ್ರ್ ಮಾಡ್ತಾ ಹೋಗಿದ್ರೆ ನೆನ್ನೆ ಒಂದು 100 ಜನ ಸತ್ತು ಹೋಗಿರೋರು. ನಾನು ಡಿವೈಡ್ರ್ ಮಾಡಿ ಅವತ್ತು ನಾನು ಮಂತ್ರಿ ಇದ್ದಾಗ ಮಾಡಿದ್ರೆ ಮಧ್ಯಕ್ಕೆ ಇದಾಗ್ತಾ ಹೋಗಿದ್ರೆ ನೆನ್ನೆ 100 ಜನ ಸತ್ತು ಹೋಗೋರು, ಪೂರ್ತಿ ಮೆರವಣಿಗೆ ಮೇಲೆ ಹೋಗ್ಬಿಡೋರು. ಈ ಥರ ಇಂಥ ಗಾಯಾಳುಗಳಿಗೆ ಪೂರ್ತಿ ಸರ್ಕಾರನೇ ಚಿಕಿತ್ಸೆ ವೆಚ್ಚ ಎಷ್ಟಾರು ಇರಲಿ ಭರಿಸ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಆಮೇಲೆ ಬಾಕಿ ವಿಷಯ ಮಾತಾಡ್ತೀನಿ. ನಾಳೆ ನಾನೇ ಪ್ರೆಸ್ ಕರೆದು ಇವತ್ತು ಜಿಲ್ಲಾ ಮಂತ್ರಿಗಳು ಏನು ಹೇಳ್ತಾರೆ ಅದು ನೋಡ್ಕೊಂಡು ನಾವೆಲ್ಲ ಮಾತಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.